ಹಾಯ್ ವೆಲ್ಕಮ್ ಟು ಶಿರೀಶ್ ವ್ಲಾಗ್ಸ್. ಇದು ನನ್ನ ಮೊದಲನೇ ವ್ಲಾಗ್ ಆಗಿದೆ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ನನ್ನ ಮಾತಲ್ಲಿ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಗೇನಾದ್ರು ಹೇಳ್ಬೇಕನ್ಸಿದ್ರೆ ಕಮೆಂಟಲ್ಲಿ ಹೇಳಿ. ನನಗಿನ್ನೂ ಅಷ್ಟು ಗೊತ್ತಿಲ್ಲ ವ್ಲಾಗ್ಸ್ ಎಲ್ಲ ಮಾಡೋದು. ನಾನು ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡತ್ತಿದ್ದೀನಿ. ಇಲ್ಲಿ ಮಧ್ಯಾಹ್ನದಿಂದ ನಾನು ವಿಡಿಯೋ ಮಾಡ್ತಿದ್ದೆ. ನಮ್ಮ ಮನೆಯವರೆಲ್ಲ ಡ್ಯೂಟಿಗೆ ಹೋದರು. ನನ್ನ ಮಗನ ಮಲಗಿಸಿ ಆನಂತರ ಅವನ್ನೆಲ್ಲ ಆಟ ಆಡಿ ಬಿಸಾಡಿದ ಮನೆಯೆಲ್ಲ ಟಾಯ್ಸ್ಗಳು ಎಲ್ಲ ಎತ್ತಿಟ್ಟು ಕಸ ಗುಡಿಸಿ, ಆಮೇಲೆ ಬಟ್ಟೆಗಳು ಬೇರೆ ಮಡಿಸಿರಲಿಲ್ಲ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ವು ಬಟ್ಟೆಗಳು. ನಮ್ಮ ಮನೆಯವ್ರು ಮಿಷಿನ್ಗೆ ಹಾಕ್ತಿದ್ರು, ಒಣಗಾಕ್ತಿದ್ರು. ತಿರ್ಗಿ ಅದು ಮಡಿಸಲ್ಲ, ನಾನೇ ಮಡಿಸ್ಬೇಕು ಅವು. ಆಮೇಲೆ 3-4 ದಿನದ ಆದಮೇಲೆ ಎಲ್ಲ ಮಡಿಸಿ ಇಟ್ಟೆ. ಕೂತ್ಕೊಂಡು ಬೇಗ ಬೇಗ ಅವ್ನು ಎದ್ದೇಳ್ತಾನೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಡಿಸ್ಕೊಂಡು ಕೂತ್ಕೊಂಡಿದ್ದೆ. ಆದರೂ ಅಷ್ಟರಲ್ಲಿ ಇನ್ನೇನು ಬಟ್ಟೆ ಮಡಿಸಿ ಎಲ್ಲ ಎತ್ತಿಡೋಣ ಅನ್ನೋಷ್ಟರಲ್ಲಿ ಮಗ ಎದ್ದು ಕೂತ್ಕೊಬಿಟ್ಟ. ಅಂದರೆ ಅವನಿಗೆ ಎದ್ದ ತಕ್ಷಣ ಯಾರು ಜೊತೆಯಲ್ಲಿ ಇರಬೇಕು, ಇಲ್ಲಾಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವ್ರ ಅಪ್ಪ ಇರಬೇಕಿಲ್ಲ, ನಾನು ಹತ್ರ ಇರಬೇಕು. ಅಳಕ್ಕೆ ಸ್ಟಾರ್ಟ್ ಮಾಡಿದ. ಆಮೇಲೆ ಮತ್ತು ಹಂಗೂ ಹಿಂಗೂ ಸಮಾಧಾನ ಮಾಡಿ ಊಟ ಮಾಡ್ತೀನಿ ಅಂದರೆ ಬೇಡ, ಹಾಲು ಬ್ರೆಡ್ ಬೇಕು ಅಂತ ಹೇಳ್ದ. ಹಾಗೆ ನಾನು ಒಂದು ಸೀಬೆಕಾಯಿ ತಿಂತ ಅವನಿಗೂ ಹಾಲು ಬಿಸಿ ಮಾಡಿ ಹಾಲು ಬ್ರೆಡ್ ಹಾಕ್ಕೊಂಡು ತಿನ್ನಿಸ್ದೆ. ಅವನಿಗೆ ತಿನ್ನಿಸ್ಬೇಕಂದ್ರೆ ಫೋನ್ ಇರಲೇಬೇಕು ಕೈಯಲ್ಲಿ, ಇಲ್ಲಾಂದರೆ ಊಟ ಇಳಿದೇ ಇಲ್ಲ ಅಂತೈತೆ ಹೊಟ್ಟೆಗೆ. ಹಂಗೂ ಅಲ್ಪ ಸ್ವಲ್ಪ ತಿಂದ, ಒಂದೆರಡೇ ತುತ್ತು, ಜಾಸ್ತಿ ತಿನ್ನೋದಿಲ್ಲ ಅವನು, ಅದಕ್ಕೆ ಹಿಂಗಿರೋದು ಬಡ್ಕೋ ಥರ. ಆಮೇಲೆ ಇನ್ನೇನು ಚೆಲ್ಲೋದಂತ ಹೇಳ್ಬಿಟ್ಟು ಉಳಿದಿರೋದೆಲ್ಲ ನಾನೇ ತಿಂದು ಆನಂತರ ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಆಟ ಆಡಿಸ್ದೆ. ಇನ್ನು ಆಟ ಆಡಿ ಒಂದು 5 ನಿಮಿಷನೂ ಹೊರಗಡೆ ಬಂದಿರಲಿಲ್ಲ. ಆಗಲೇ ಮತ್ತೆ ಸಾಕಾಯಿತು ಮಮ್ಮಿ ಅಂತೇಳ್ಬಿಟ್ಟು ಟಿ ವಿ ನೋಡೋಕ್ಕೆ ಬಂದ. ಅವನು ಟಿ ವಿ DJ ಇದ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ. ನೋಡಿ ಹಂಗೆಲ್ಲ ಡ್ಯಾನ್ಸ್ ಮಾಡ್ದೆ. ಹಾಗೆ ನೈಟ್ ಆಗ್ತಾ ಬಂತು. ಮನೆಗೆ ಬೇರೆ ಅಣ್ಣ ಬರ್ತೀನಿ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಂಡೆ. ನಮ್ಮ ಮನೆಯವ್ರು ನಾನೇ ಬಂದು ಮಾಡ್ತೀನಿ ಅಡುಗೆ ಅಂತ ಹೇಳಿದರು. ಪಾಪ ಅವರು ಬರೋಕ್ಕಿನ್ನೂ 7 ಗಂಟೆಗಲ್ವ, ಅದಕ್ಕೆ ಅಲ್ಲಿವರೆಗೆ ಏನು ಮಾಡೋದು ಅಂತೇಳಿ ನಾನೇ ಏನಾದರೂ ಸಾಂಬಾರು ಮಾಡಿದರೆ ಆಯ್ತಂತ ಸಾಂಬಾರು ಮಾಡ್ತಿದ್ದೆ. ಈ ಕಡೆ ಬೇಳೆ ಕುದಿಸಿ ಒಗ್ಗರಣೆ ಕೊಡೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದವರು ಆ ಕಡೆ ಅನ್ನಕ್ಕಿಟ್ರು, ನಾನು ಈ ಕಡೆ ಸಾಂಬಾರು ಮಾಡಿದೆ. ಬರೀ ಅನ್ನ ಸಾಂಬಾರು ಆಯ್ತಲ್ಲ ಅಂತೇಳ್ಬಿಟ್ಟು ಏನಾದ್ರು ಬಜ್ಜಿ ಮಿರ್ಚಿ ಏನಾರು ಹಾಕೋಣ ಅಂತ ಹೇಳಿ ಅಂದೆ. ಹಾಗೆ ಮತ್ತು ಈ ಕಡೆ ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ ಬಜ್ಜಿ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಈರುಳ್ಳಿ ಬಜ್ಜಿ ಮಾಡಿದೆ. ಕೈಯಲ್ಲಿ ಸೂಜಿ ಹಾಗೆ ಇತ್ತಲ್ವ, ರೊಟ್ಟಿ ಚಪಾತಿ ಏನೂ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬರೀ ಅನ್ನ ಸಾರು ಮಾಡಿದ್ದು. ಮತ್ತು ಇವಾಗ ಅನ್ನ ಸಾರಿಗೆ ಸರಿ ಹೋಗಲ್ಲ ಅಂತೇಳ್ಬಿಟ್ಟು ಮತ್ತು ಸೈಡ್ಗೆ ಏನಾರು ಬೇಕು ಅಂತೇಳಿ ಸ್ವಲ್ಪ ಈರುಳ್ಳಿ ಬಜ್ಜಿ ಎಲ್ಲ ಕಲಿಸ್ಕೊಂಡು ಈರುಳ್ಳಿ ಹಾಕಿ ಬಜ್ಜಿ ಮಾಡಿದೆ. ಹಾಗೆ ಟೈಮ್ ಆಯಿತು, ರಾತ್ರಿದು ಊಟಕ್ಕೆಲ್ಲ ಕೊಟ್ಟೆ. ಇದು ನನ್ನ ಮೊದಲನೇ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.